ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನ ನೀಡುವಂತೆ ಕಾಂಗ್ರೆಸ್ನಲ್ಲಿ ಒತ್ತಾಯ ಕೂಡ ಜಾಸ್ತಿ ಆಗಿದೆ. 7 ಶಾಸಕರಿಂದ ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯ. ಕಲ್ಯಾಣ ಕರ್ನಾಟಕದ ಪ್ರಭಾವಿ ನಾಯಕ ಪ್ರಿಯಾಂಕ್ ಖರ್ಗೆ. ಹಾಗಾಗಿ ಶಾಸಕರು ಪ್ರಿಯಾಂಕ್ ಖರ್ಗೆ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದು ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಖಾತೆ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಕಲ್ಯಾಣ ಕರ್ನಾಟಕದ ಪ್ರಭಾವಿ ನಾಯಕರು. ಹಾಗಾಗಿ ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಸ್ಥಾನವನ್ನ ಕೊಡಿ ಅಂತ ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಕಾಂಗ್ರೆಸ್ ಶಾಸಕರ ಒತ್ತಾಯ ಇದು. ಸಿದ್ದು ಸರ್ಕಾರದಲ್ಲಿ ಸಚಿವರಾಗಿ ಸಮರ್ಥವಾಗಿ ಕಾರ್ಯವನ್ನ ನಿರ್ವಹಿಸಿದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರುಗಳು ಒತ್ತಡವನ್ನ ಹೇರ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ. ಆ ರೀತಿ ಆಗಬೇಕು ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಒತ್ತಡವನ್ನ ಹೇರ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಮನಸ್ಸಿಲ್ಲ. ಉಪಮುಖ್ಯಮಂತ್ರಿ ಸ್ಥಾನ ಬೇಡ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆಯೂ ಕೂಡ ಒತ್ತಡವನ್ನ ಹೇರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಅನೇಕರ ಹೆಸರು ಈಗಾಗಲೇ ರೇಸ್ನಲ್ಲಿದೆ. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ. ಹಾಗಾಗಿ ಉಪಮುಖ್ಯಮಂತ್ರಿಯನ್ನಾಗಿ ಯಾರನ್ನ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಇನ್ನು ಪ್ರಿಯಾಂಕ್ ಖರ್ಗೆ ಡಿಸಿಎಂ ಮಾಡುವಂತೆ ಕಾಂಗ್ರೆಸ್ನಲ್ಲಿ ತೀವ್ರವಾದಂತಹ ಒತ್ತಾಯ. ಅಫ್ಜಲ್ಪುರ ಶಾಸಕ ಎಂವೈ ಪಾಟೀಲ್, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರ, ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಮ ಪ್ರಭು ಪಾಟೀಲ್, ಎಂಎಲ್ಸಿ ಜಗದೇವ್ ಗುತ್ತೇದಾರ್, ಸುರಪುರ ಶಾಸಕ ವೇಣುಗೋಪಾಲ್, ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ರಿಂದ ತೀವ್ರವಾದಂತಹ ಒತ್ತಾಯ. ಕಲ್ಯಾಣ ಕರ್ನಾಟಕ ಭಾಗದ ನಾಯಕರು ಪ್ರಿಯಾಂಕ್ ಖರ್ಗೆ ಅವರೇ ಡಿಸಿಎಂ ಆಗಬೇಕು ಅಂತ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಡಿಕೆಶಿ ಸಂಪುಟದಲ್ಲಿ ಪ್ರಿಯಾಂಕ್ಗೆ ಡಿಸಿಎಂ ಹುದ್ದೆ ಕೊಡೋದಕ್ಕೆ ಪಟ್ಟು ಡಿಸಿಎಂ ಹುದ್ದೆ ನೀಡಬೇಕು ಅಂತ ವರಿಷ್ಠರಿಗೆ ಪತ್ರ ಬರೆದಿದ್ದಾರೆ. ಕಲಬುರಗಿ ಕಾಂಗ್ರೆಸ್ ಅಧ್ಯಕ್ಷ ಎಂಎಲ್ಸಿ ಜಗದೇವ ಗುತ್ತೇದಾರ್ ಜಾತಿ ಲೆಕ್ಕಾಚಾರದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಹುದ್ದೆ ಬೇಡ, ಅಭಿವೃದ್ಧಿ ಕೆಲಸದ ಆಧಾರದಲ್ಲಿ ಡಿಸಿಎಂ ಹುದ್ದೆ ನೀಡಲು ಒತ್ತಾಯವನ್ನ ಮಾಡ್ತಿದ್ದಾರೆ. ಈಗಾಗಲೇ ವರಿಷ್ಠರಿಗೆ ಪತ್ರ ಬರೆದಿದ್ದೇನೆ ಅಂತಲೂ ಕೂಡ ಜಗದೇವ ಗುತ್ತೇದಾರ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಡಿಸಿಎಂ ಹುದ್ದೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾರೆ. ಜೊತೆಗೆ ಮಾತಾಡೋದಕ್ಕೆ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಎಂಎಲ್ಸಿ ಆಗಿರುವಂತಹ ಜಗದೇವ್ ಗುತ್ತೇದಾರ್ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಕಾಂಗ್ರೆಸ್ನಲ್ಲಿ ಈಗ ಹೊಸ ನಾಯಕತ್ವ ಶುರುವಾಗ್ತಾ ಇದೆ. ತಾವು ಏನು ಬೇಡಿಕೆ ಇಡ್ತಾ ಇದ್ರಿ ಸರ್? ನಾನು ನಮ್ಮ ಜನಪ್ರಿಯ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗ ಹೊಸದಾಗಿ ರಚನೆಯಾಗ್ತಿರುವಂಥ ಈ ಸರ್ಕಾರದಲ್ಲಿ ಅವರಿಗೆ ಡೆಪ್ಟಿ ಸಿಎಂ ಉಪಮುಖ್ಯಮಂತ್ರಿ ಮಾಡಬೇಕಂತೂ ನಾನು ರಾಷ್ಟ್ರ ಮತ್ತು ರಾಜ್ಯ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಮತ್ತು ರಾಷ್ಟ್ರ ನಾಯಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಅವರು 2023ನೇ ಚುನಾವಣೆಯಲ್ಲಿ ಅವರು ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರಲು ಅವರು ಬಹಳಷ್ಟು ಶ್ರಮಿಸಿದ್ದಾರೆ. ಅದಕ್ಕೋಸ್ಕರ ಒಬ್ಬ ಧೀಮಂತ ದಿಟ್ಟ ನಾಯಕ, ದಿಟ್ಟ ನೇರ ನಿರಂತರ ಅವರದು ಯಾವಾಗಲೂ ಪಕ್ಷಕ್ಕಾಗಿ ಅಂಥ ಒಬ್ಬ ಧೀಮಂತ ನಾಯಕರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದರೆ ಪಕ್ಷಕ್ಕೆ ಒಂದು ಬಲ ಬರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಪಕ್ಷದ ವರಿಷ್ಠ ನಾಯಕರಿಗೆ ಮತ್ತು ರಾಷ್ಟ್ರ ನಾಯಕರಿಗೆ ಮತ್ತು ರಾಜ್ಯದ ನಾಯಕರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಸೊ ಯಾವ ಕೋಟಾದಲ್ಲಿ ಕೊಡಬೇಕಾಗುತ್ತೆ ನೀವು ಈ ಒಂದು ಬೇಡಿಕೆಯಲ್ಲಿ? ಅದು ಕೋಟಾ ಬೇಕಾಗಿಲ್ಲ. ಇದು ಯಾವುದೇ ಇದು ಆ ಕೋಟಾ ಈ ಕೋಟಾ ಅಂತಿಲ್ಲ. ಅವರು ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂಥ ಒಬ್ಬ ನಾಯಕರು. ಅದಕ್ಕೋಸ್ಕರ ಇವರಿಗೆ ಯಾವುದೂ ಕೋಟಾ ಅನ್ವಯ ಆಗಲ್ಲ.
ಅದಕ್ಕೋಸ್ಕರ ಇವರಿಗೆ ಎಲ್ಲ ಜನರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಬ್ಬ ನಾಯಕರು. ನಾವು ಆ ಕೋಟ ಈ ಕೋಟ ಅಂತ ಹೇಳಲ್ಲ. ಯಾಕಂದ್ರೆ ಒಬ್ಬ ಯಾಕಂದ್ರೆ ಎಲ್ಲ ಯುವಕರ ಒಂದು ಕಣ್ಮಣಿಯಾಗಿ ಈ ರಾಜ್ಯದಲ್ಲಿ ಯಾಕಂದ್ರೆ ಪಕ್ಷಕ್ಕೆ ಒಂದು ಬಲ ಬರಬೇಕಾದ್ರೆ ಈ ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ CM ಮಾಡಿದರೆ ನಮ್ಮ ಕಾಂಗ್ರೆಸ್ ಪಕ್ಷ ದೊಡ್ಡ ಒಂದು ಬಲ ಬರುತ್ತಂತ ನಾನು ಈ ಸಂದರ್ಭದಲ್ಲಿ. ಒಂದು ಕಡೆ ಹಿರಿಯ ನಾಯಕರಾಗಿರುವಂತಹ ಪರಮೇಶ್ವರ್ ಅವರಿಗೂ ಕೂಡ DCM ಹುದ್ದೆ ಬೇಕಂತಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಪುತ್ರ ಆಗಿರುವಂತಹ ಯತೀಂದ್ರ ಅವರು ಕೂಡ DCM ಹುದ್ದೆ ಬೇಕಂತ. ಯಾರಿಗೆ ಕೊಡಬೇಕಾಗತ್ತೆ ಅಂತ ನೋಡಿ, ಯಾಕಂದ್ರೆ ಈಗ ಒಳ್ಳೆಯ ಕೆಲಸ ಇಲ್ಲಿ ತನಕ ಪಕ್ಷದ ಬಲವರ್ಧನೆಗೆ ಸಾಕಷ್ಟು ಕೆಲಸ ಮಾಡಿದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಈ ರಾಜ್ಯದಲ್ಲಿ ನೀವೆಲ್ಲ ನೋಡ್ತಾ ಇದ್ರಿ. ಎಲ್ಲ ಸಂದರ್ಭದಲ್ಲಿ ಯಾರೇ ಒಬ್ಬ ವಿರೋಧ ಪಕ್ಷದವರು ಇವರಿಗೆ ನಮ್ಮ ಪಕ್ಷದ ಮೇಲೆ ಯಾರಾದರೂ ಮಾತಾಡಿದರೆ ಯಾರು ಅಟ್ಯಾಕ್ ಮಾಡ್ತಕ್ಕಂಥದ್ದು ಒಂದು ಶಕ್ತಿ ಇಲ್ಲಿ ತನಕ ಯಾರು ಮಾಡ್ಕೊಂಡು ಬಂದಿದ್ದಾರೆ? ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬಿಟ್ಟರೆ ಯಾರು ಹೆಚ್ಚಾಗಿ, ನಾನು ಅವ್ರವ್ರದ್ದು ಹೆಸರು ಹೇಳ್ತಾ ಇಲ್ಲ, ಆದರೆ ಇಮಿಡಿಯೇಟ್ ರಿಯಾಕ್ಷನ್ ಮಾಡೋದು ಪ್ರಿಯಾಂಕ್ ಖರ್ಗೆ ಅವರು. ಅದಕ್ಕೋಸ್ಕರ ನಮಗೆ ಪಕ್ಷಕ್ಕೆ ಬಲ ಬರಬೇಕಾದ್ರೆ ನಾನು ವರಿಷ್ಠರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಇವರಿಗೆ ತಪ್ಪದೇ ಈ ಹೊಸ ನೂತನವಾಗಿ ರಚನೆ ಆಗ್ತಿರ್ತಕ್ಕಂಥ ಈ ಸಂಪುಟದಲ್ಲಿ ಅವರಿಗೆ ಉಪಮುಖ್ಯಮಂತ್ರಿಗೆ ಮಾಡಬೇಕಂತೂ ನಾನು ಎಲ್ಲ ವರಿಷ್ಠರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಕ್ಯಾಮರಾ ಪರ್ಸನ್ ವಿನೋದ್ ಶೆಟ್ಟಿ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಮತ್ತೋರ್ವ MLC ಚಂದ್ರಶೇಖರ ಪಾಟೀಲ್ ಅವರು ಕೂಡ ಇದೇ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದ ಪ್ರಿಯಾಂಕ್ ಖರ್ಗೆಗೆ DCM ಸ್ಥಾನ ಕೊಡಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಪ್ರಿಯಾಂಕ್ಗೆ DCM ಸ್ಥಾನ ಕೊಡಿ ಅಂತ MLC ಚಂದ್ರಶೇಖರ ಪಾಟೀಲ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದ ಯಂಗ್ ಲೀಡರ್, ಡೈನಾಮಿಕ್ ಲೀಡರ್ ಪ್ರಿಯಾಂಕ್ ಖರ್ಗೆ ಯಾವುದೇ ಸ್ಥಾನ ಕೊಟ್ಟರೂ ಕೂಡ ಕೆಲಸ ಮಾಡ್ತಾರೆ. ಪ್ರಿಯಾಂಕ್ಗೆ ಸ್ಥಾನ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿರುವಂಥದ್ದು, ಅದರ ಜೊತೆಗೆ CM ಸ್ಥಾನಕ್ಕೆ ಮತ್ತೆ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಇದೇ ಬುಧವಾರ DCM DK ಶಿವಕುಮಾರ್ ಸಹ ಸಜ್ಜಾಗಿರುವಂಥದ್ದು, ರಾಜ್ಯಪಾಲರಿಗೆ ಒಪ್ಪಿಗೆ ಸಹ ಪಡೆದಿರುವಂಥದ್ದು, ಇದೇ ಬುಧವಾರ ಸಹ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೂ ಅಜ್ಜಯ್ಯನ ಅನುಮತಿಯೂ ಸಹ ಸಿಕ್ಕಿರುವಂಥದ್ದು. ಸದ್ಯ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ MLC ಆಗಿರುವಂಥ ಚಂದ್ರಶೇಖರ್ ಬಸವರಾಜ್ ಪಾಟೀಲ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, DCM ಆಗಲಿಕ್ಕೆ ಈಗಾಗಲೇ ಒಂದಿಷ್ಟು ಪೈಪೋಟಿಗಳಾಗ್ತಾ ಇದೆ, ತಾ ಮುಂದೆ ನಾ ಮುಂದೆ ಅನ್ನುವಂಥದ್ದು ಸಹ ಆಗ್ತಾ ಇದೆ. ನಿಮ್ಮೊಂದು ಒಲವು ಯಾರಿಗೆ ಸರ್? ಯಾರು ಆಗಬೇಕು DCMಗೆ, ಯಾರು ಸೂಕ್ತ ಅನ್ನುವಂಥದ್ದು? ನಮ್ಮ ಒಲವು ಕಲ್ಯಾಣ ಕರ್ನಾಟಕ ಯಂಗ್ ಆ್ಯಂಡ್ ಡೈನಮಿಕ್ ಮಂತ್ರಿಗಳಾದ RPD ನಮ್ಮ ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮದೆಲ್ಲ ನಮ್ಮ ಕಲ್ಯಾಣ ಕರ್ನಾಟಕ. ನಾನು 2ನೇ ಸರ್ತಿ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಷನ್ ಗೆದ್ದಿದ್ದೀನಿ. ನಾನು ಗೆದ್ದಬೇಕಾದರೂ ಗುಲ್ಬರ್ಗಾದಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಸಾಕಷ್ಟು ನನ್ನ ಸಲುವಾಗಿ ತಿರುಗಾಡಿ ಹೋರಾಟ ಮಾಡಿ ನನಗೂ ಗೆಲ್ಲಿಸಿದ್ದಾರೆ. ಅವ್ರು ಯಾಕಾಗಬೇಕಂದ್ರೆ ಈಸ್ ಯಂಗ್ ಆ್ಯಂಡ್ ಡೈನಮಿಕ್. ಈಗ ನೋಡಿ, ಅವ್ರು ಯಾವುದು ಮಂತ್ರಿ ಸ್ಥಾನ ಕೊಟ್ಟಿದ್ರು, ಯಾವುದೇ ಪೋರ್ಟ್ಫೋಲಿಯೋ ಕೊಟ್ಟಿದ್ರು ಆ ಪೋರ್ಟ್ಫೋಲಿಯೋ ಅವರು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗುವಂಥ ಶಕ್ತಿ ಅವ್ರ ಹತ್ತಿರ ಇದೆ. ಇವರು ಯಾಕೆ ಸೂಕ್ತ ಅಂದರೆ, ಈಗಾಗಲೇ ನೋಡ್ತಾ ಇದ್ರಿ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಮಾಡುವಂಥ ಶಕ್ತಿನೂ ಇದೆ ಅವ್ರ ಹತ್ತಿರ. ಅದಕ್ಕಾಗಿ ನಮ್ಮದೆಲ್ಲ ಒಲವು ಏನಿದೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾಡಿದ್ರು ಇನ್ನೂ ಮುಂದೆ ಬರೋಂಥ ಇವು ನಮ್ಮ ಯಾವುದೋ ಒಂದು ತಾಲೂಕು ಪಂಚಾಯತಲ್ಲಿ, ಜಿಲ್ಲಾ ಪಂಚಾಯತಲ್ಲಿ ಇವು ಎಲ್ಲ ಎಲೆಕ್ಷನಿಗೆ ಅವ್ರು ಆದರೂ ನಮಗೆ ಸಾಕಷ್ಟು ಮುಂದೆ ಬರೋಂಥ ಸೀಟ್ಗಳೆಲ್ಲ ಗೆದಿಬೋದು. ಯಾಕಂದ್ರೆ ಸಾಕಷ್ಟು ಅವರು ಕೆಲಸ ಮಾಡೋಂಥ ಶಕ್ತಿ ಅವ್ರ ಹತ್ತಿರ ಇದೆ. ಲಿಂಗಾಯತ ಸಮುದಾಯದ ಆದರೂ ಮತ್ತು MB ಪಾಟೀಲ್ ಅವರು ಸೀನಿಯರ್ ಆಗಿದ್ದಾರೆ. ಅವರು ಈಗಾಗಲೇ ಸಾಕಷ್ಟು ಸರ್ತಿ ಮಂತ್ರಿಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ. MB ಪಾಟೀಲ್ ಅದಕ್ಕೆ ಸೂಕ್ತ ಇದ್ದಾರೆ. ಅವರು MB ಪಾಟೀಲ್ ಹಾಗಂತ ಲಿಂಗಾಯತ್ ಕೊಡಬೇಕಾದ್ರೆ ಅವ್ರಿಗೆ ಕೊಟ್ಟರು ಚೆನ್ನಾಗಿರುತ್ತೆ. ಪ್ರಿಯಾಂಕ್ ಖರ್ಗೆ ಅವ್ರಿಗಂದ್ರೆ ಕಲ್ಯಾಣ ಕರ್ನಾಟಕ ನಮ್ಮದೇನು ಮೊನ್ನೆ ಆದಂಥ ಎಲೆಕ್ಷನ್ನಲ್ಲಿ ಈಗ ಆಲ್ರೆಡಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರು ಧೀಮಂತ ನಾಯಕರು, ಇವತ್ತು AICC ಅಧ್ಯಕ್ಷರು, ಅವರು ಸಾಕಷ್ಟು ಸೇವೆ ಸಲ್ಲಿಸಿದ್ರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ. ಅದು ಅಲ್ಲದೆ ಮೊನ್ನೆ ಈ MP ಎಲೆಕ್ಷನ್ ನಡೆದಂಥ ಸಮಯದಲ್ಲಿ 5 ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 MP ಸೀಟ್ ಬರಬೇಕಾದ್ರೆ ಅವ್ರದ್ದು ಭಾಳ ಕೊಡುಗೆ ಇದೆ. ಯಾರ್ದು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು. ಸಾಕಷ್ಟು ಈಗಾಗಲೇ ನೋಡಿ 2 ಸರ್ತಿ ಅವರು ಚೆನ್ನಾಗಿರೋ ಸೋಷಿಯಲ್ ವೆಲ್ಫೇರ್ ಮಾಡಿದ್ದಾರೆ, ITBT ಮಾಡಿದ್ದಾರೆ, ಈಗ ಮತ್ತೆ RDPR ಇದ್ದಾರೆ. ಎಲ್ಲ ಚೆನ್ನಾಗಿರೋ ಪೋರ್ಟ್ಫೋಲಿಯೋ ಅಂತೂ ಚೆನ್ನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಾವ್ದು ಕೊಟ್ಟರು ಅವರು ಆ ನಿಭಾಯಿಸೋಂಥ ಶಕ್ತಿ ಅವ್ರ ಹತ್ತಿರ ಇದೆ. ಕ್ಯಾಮ್ರಾ ಪರ್ಸನ್ ಈರಣ್ಣ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.